ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ನಿಮ್ಮೆಲ್ಲರಿಗೂ ಕೂಡ ಆನ್ಲೈನ್ ತರಗತಿಗೆ ಸ್ವಾಗತ. ಮಕ್ಕಳೇ, ಇವತ್ತಿನ ಪದ್ಯದ ಹೆಸರು ವೃಂದ್ ಕೆ ದೋಹೆ, ದ ಕಪ್ಲೆಟ್ಸ್ ಆಫ್ ವೃಂದ್. ಮಕ್ಕಳೇ, ಕನ್ನಡದಲ್ಲಿ ನಾವು ದಾಸರ ನಾಮಪದಗಳನ್ನು ದಾಸರ ಪದಗಳನ್ನು ನಾವು ನೋಡ್ತೀವಲ್ವಾ, ದಾಸರ ಕೀರ್ತನೆಗಳನ್ನು ನೋಡ್ತೀವಿ, ಬಸವಣ್ಣವರ ವಚನಗಳನ್ನು ನೋಡ್ತೀವಲ್ವಾ, ಪುರಂದರದಾಸರು, ಕನಕದಾಸರು, ಹಾಗೆಯೇ ಹಿಂದಿ ಸಾಹಿತ್ಯ ಲೋಕದಲ್ಲೂ ಕೂಡ ದಾಸವರೇಣ್ಯರು ಇದ್ದಾರೆ. ವೃಂದರು, ಕಬೀರ್ ದಾಸು, ರಹೀಮು, ತುಳಸಿದಾಸ್, ಹೀಗೆ ಹಿಂದಿ ಸಾಹಿತ್ಯ ಲೋಕದಲ್ಲಿಯೂ ಕೂಡ ಅನೇಕ ದಾಸವರೇಣ್ಯರನ್ನು ನಾವು ನೋಡ್ಬೋದು. ಅದರಲ್ಲಿ ಇವತ್ತು ವೃಂದ್ ಅನ್ನೋರು ತಮ್ಮ ದೋಹೆಯ ಮೂಲಕ ಸಮಾಜದ ಲೋಪದೋಷಗಳನ್ನು ತಿದ್ದಿ ನಮ್ಮ ಜೀವನ ಯಾವ ರೀತಿ ಇರಬೇಕು, ನಮ್ಮ ಜೀವನವನ್ನು ನಾವು ಯಾವ ರೀತಿ ಸಾರ್ಥಕಪಡಿಸ್ಕೊಳ್ಬೇಕು, ನಮ್ಮ ಜೀವನಕ್ಕೆ ಬೇಕಾದ ಮುಖ್ಯ ಅಂಶಗಳನ್ನು ನಮಗೆ ತಿಳಿಸಲು ಇಚ್ಛಿಸಿದ್ದಾರೆ. ಮಾನವ ಯಾವ ರೀತಿ ತನ್ನ ಬದುಕನ್ನು ಒಳ್ಳೆಯ ಮಾರ್ಗದಲ್ಲಿ ಕೊಂಡೊಯ್ಯಬಲ್ಲ, ಯಾವ ರೀತಿ ತನ್ನ ಬದುಕನ್ನು ಸಾರ್ಥಕ ಮಾಡಿಸ್ಕೊಳ್ಬೋದು ಅಂತ ಹೇಳಿ ಸಂದೇಶವನ್ನು ನೀಡಿದ್ದಾರೆ. ನೋಡೋಣ ಮಕ್ಕಳೇ, ಮೊದಲನೇ ಚರಣದಲ್ಲಿ ಏನಿದೆ? ಕರತ್ ಕರತ್ ಅಭ್ಯಾಸಕ್ಕೆ ಜಡಮತಿ ಹೋತ್ ಸುಜಾನ್, ರಸರಿ ಆವತ್ ಜಾತತೆ ಸಿಲ್ ಪರ್ ಪರತ್ ನಿಸಾನ್. ನೋಡಿ ಮಕ್ಕಳೇ, ಇಲ್ಲಿ ಏನು ಹೇಳ್ತಿದ್ದಾರೆ? ಕರತ್ ಕರತ್ ಅಭ್ಯಾಸಕ್ಕೆ ಅಂದರೆ ಅಭ್ಯಾಸ ಮಾಡ್ತಾ ಮಾಡ್ತಾ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ, ಜಡಮತಿ ಹೋತು ಸುಜಾನ್, ಜಡಮತಿ ಅಂದರೆ ಮಂದಬುದ್ಧಿಯವನು ಕೂಡ ಜಾಣನಾಗ್ತಾನಂತೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ, ಎಷ್ಟು ಅಭ್ಯಾಸ ಮಾಡ್ತೀವೋ ಅಷ್ಟು ಪರಿಪಕ್ವವಾಗ್ತೀವಿ ಆ ಒಂದು ವಿಷಯದಲ್ಲಿ. ನಾವು ಯಾವ ವಿಷಯದ ಬಗ್ಗೆ ಪರಿಶ್ರಮ ಪಡ್ತೀವೋ ಖಂಡಿತವಾಗಿಯೂ ಕೂಡ ನಮಗೆ ಫಲ ಸಿಕ್ಕೇ ಸಿಗುತ್ತೆ. ಕರತ ಅಭ್ಯಾಸಕ್ಕೆ ಎಂಥ ದಡ್ಡ ಆದರೂ ಪರವಾಗಿಲ್ಲ, ಅಭ್ಯಾಸ ಮಾಡ್ತಾ ಮಾಡ್ತಾ ಮಾಡ್ತಾ, ಜಡಮತಿ ಅಂದರೆ ಸ್ವಲ್ಪ ಸ್ಲೋ ಲರ್ನರ್ಸ್ ಅಂದರೆ ಮಂದ ಬುದ್ಧಿಯವನು, ಅಂಥವರು ಕೂಡ ಸುಜಾನ್ ಅಂದರೆ ಜಾಣನಾಗ್ಬೋದು ಅಂತ ಹೇಳ್ತಿದ್ದಾರೆ. ನಾವೆಷ್ಟು ಪರಿಶ್ರಮದಿಂದ ಅಭ್ಯಾಸ ಮಾಡ್ತೀವೋ ಖಂಡಿತ ಅದಕ್ಕೆ ನಮಗೆ ಫಲ ಸಿಗುತ್ತೆ. ಹೇಗೆ ಅಂದರೆ ರಸರಿ ಆವತ್ತು ಜಾತತೆ ಸಿಲ್ ಪರ್ ಪರತ್ ನಿಸಾನ್. ರಸರಿ ಅಂತಂದರೆ ಹಗ್ಗ, ಬಾವಿ ನೀರು ಸೇದೋದನ್ನು ನೋಡಿದ್ದೀರಾ ಅಲ್ವಾ? ಆ ಬಾವಿ ನೀರು ಸೇದೋದಕ್ಕೆ ಹಗ್ಗ ಹಾಕಿ ಎಳಿತಾರಲ್ವಾ ರಾಟೆ ಮೂಲಕ. ಆ ಎಳಿಬೇಕಾದ್ರೆ ಅದು ಕಬ್ಬಿಣದ ಮೇಲೆ ನಿಸಾನ್ ಅಂದರೆ ಗುರುತು ಬೀಳುತ್ತೆ. ಹಗ್ಗ ದಿನ ಎಳೆದು 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 ಅಲ್ಲೇ ಒಂದು ತನ್ನ ಚಿಹ್ನೆಯನ್ನು ಬಿಟ್ಟೋಗುತ್ತೆ. ದಿನ ಎಳೆದು ಎಳೆದು ಎಳೆದು. ಅದೇ ಥರನೇ ಪ್ರತಿದಿನ ಅಭ್ಯಾಸ ಮಾಡೋದ್ರಿಂದ ಎಂತಹ ಸ್ಲೋ ಲರ್ನರ್ಸ್ ಅಂದರೆ ಎಂತಹ ಕಡಿಮೆ ಓದುವಂಥ ಮಕ್ಕಳು ಕೂಡ ತಮ್ಮ ಬುದ್ಧಿಯನ್ನು ಹೆಚ್ಚಿಸ್ಕೋಬೋದು. ಮಂದಬುದ್ಧಿಯವರು ಕೂಡ ಸ್ವಲ್ಪ ಓದೋದ್ರಲ್ಲಿ ಹಿಂದೆ ಇರೋರು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ, ನಿರಂತರವಾದ ಅಭ್ಯಾಸ ಮಾಡೋದ್ರಿಂದ ಖಂಡಿತ ಅವ್ರು ಜಾಣ ಆಗ್ಬೋದು, ಮುಂದೆ ಬರ್ಬೋದು ಅಂತ ಒಂದು ಉದಾಹರಣೆಯ ಮೂಲಕ ನಮಗೆ ಹೇಳಿದ್ದಾರೆ. ಹಗ್ಗ ಮತ್ತು ಬಾವಿಯ ಮೂಲಕ ನಮಗೆ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋಣ. कारज धीरे होत है काहे होत अधीर. कारज धीरे होत है काहे होत अधीर. समय पाय ತರುವರು ಫಲೈ ಕೇತಕ್ ಸಿಂಚೋ ನೀರ್ ಅಂತಂದರೆ ನೋಡಿ ಮಕ್ಕಳೇ, ಇಲ್ಲಿ ಕೋಯಿ ಬಿ ಕಾಮ್ ಧೈರ್ಯಕ್ಕೆ ಸಾಥ್ ಹೋತಿದೆ ಅಂದರೆ ಯಾವ ಕೆಲಸವನ್ನು ಕೂಡ ನಾವು ಇಲ್ಲಿ ಧೈರ್ಯದಿಂದ ಮಾಡಬೇಕು. ನಾವು ಯಾವುದೇ ಕೆಲಸ ತಗೊಳ್ಳಿ, ಫಸ್ಟು ನಮಗೆ ಆತ್ಮಸ್ಥೈರ್ಯ ಇರಬೇಕು. ಧೀರಜ್ ಕೋನ ಅಚ್ಚಿ ನಹಿ ಅಂದರೆ ಧೀರಜ್ ಅಂತಂದರೆ ಧೈರ್ಯ ಕಳ್ಕೊಳ್ಳೋದು ಒಳ್ಳೆಯದಲ್ಲ. ಯಾವುದೇ ಕೆಲಸ ಆಗಲಿ ನಾವು ಫಸ್ಟು ಧೈರ್ಯ, ಆತ್ಮಸ್ಥೈರ್ಯ, ಐ ಕ್ಯಾನ್, ನಾನು ಮಾಡೇ ಮಾಡ್ತೀನಿ ಅನ್ನೋದ್ರಿಂದ ನಾವು ಮುನ್ನುಗ್ಗಬೇಕು. ಠೀಕ್ ವೈಸೆ ಹಿ, ಅದೇ ಥರನೇ ಜೈಸೆ ವೃಕ್ಷ ಪರ್ ಸಮಯ ಆನೆ ಪರ್ ಹಿ ಓ ಹಮೇ ಫಲ್ ದೇತೆ ಹೈ. ಅಂದರೆ ಯಾವುದೇ ಕೆಲಸ ಆಗಲಿ ನಾವು ಧೈರ್ಯವಾಗಿ ನಾವು ಮಾಡ್ತಾ ಹೋಗಬೇಕು, ಅದ್ರ ಫಲ ನಮಗೆ ಖಂಡಿತ ಸಿಗುತ್ತೆ. ಅದು ಸಮಯಕ್ಕೆ ಸರಿಯಾಗಿ. ಸಮಯ ಪಾಯ್ ತರುವರ್ ಫಲೈ ಕೇತಕ್ ಸಿಂಚೋ ನೀರ್ ಅಂತಂದರೆ ನಮಗೆ ಯಾವಾಗ ಫಲ ಸಿಗಬೇಕು ಆವಾಗ ನಮಗೆ ಆ ಫಲ ಖಂಡಿತವಾಗಿಯೂ ಸಿಗುತ್ತೆ. ನಾನೀಗ ಮಾಡಿಬಿಟ್ಟಿದ್ದೀನಿ, ನಂಗೆ ರಿಸಲ್ಟೇ ಇಲ್ಲ ಇವಾಗ ಅನ್ನೋ ಹಾಗಿಲ್ಲ. ಯಾವ ರೀತಿ ಉದಾಹರಣೆ ಕೊಟ್ಟಿದ್ದಾರೆ ಅಂದರೆ, ಜೈಸೆ ವೃಕ್ಷ ಸಮಯಾನೆ ಪರಿ ಫಲ್ ದೇತೆ ಹಮೆ. ಒಂದು ಗಿಡ ನೆಟ್ಟರೆ, ತರುವರ್ ಅಂತಂದರೆ ಗಿಡ,
ನಾವು ಗಿಡನ ಇಟ್ಬಿಟ್ಟು ಅದಕ್ಕೆ ಒಂದಿನ 24 ಗಂಟೆ ಇಡೀ 24 ಗಂಟೆ ನೀರು ಸುರಿತಾನೆ ಕೂತ್ಕೊಂಡ್ರೆ ನೆಕ್ಸ್ಟ್ ದಿನ ಅದೇನು ನಮಗೆ ಹಣ್ಣು ಕೊಡಲ್ಲ. ಅದು ಸಮಯಾನೇ ಅಂದರೆ ಯಾವಾಗ ಸಮಯ ಬರುತ್ತೋ ಆಗಲೇ ನಮಗೆ ಅದು ಹಣ್ಣು ಕೊಡೋದು. ಹಾಗೆಯೇ ನಾವು ಕೂಡ ನಮ್ಮ ಪ್ರತಿನಿತ್ಯ ಕೆಲಸಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಹೋಗಬೇಕು ಧೈರ್ಯದಿಂದ. ಖಂಡಿತವಾಗಿಯೂ ಸಮಯ ಬಂದಾಗ ನಮಗೆ ಅದರ ಫಲ ಸಿಕ್ಕೇ ಸಿಗುತ್ತೆ ಅನ್ನುವ ಸಂದೇಶವನ್ನು ನಮಗೆ ಇಲ್ಲಿ ನೀಡ್ತಾ ಇದ್ದಾರೆ. ಮುಂದಿನ ಚರಣ ನೋಡೋಣ ಮಕ್ಕಳೇ. ವಿದ್ಯಾಧನ್ ಉದ್ಯಂಭಿನ್ ಕಹೋ ಜೋ ಪಾವೆ ಕೌನ್, ಬಿನಾ ಹುಲ ಡುಲಾಯೆ ನಾ ಮಿಲೆ ಜೋ ಪಂಕ್ ಕಿ ಘೈನ್. ನೋಡಿ ಎಷ್ಟು ಚೆನ್ನಾಗಿದೆ ಅರ್ಥ ಮಕ್ಕಳೇ. ನಾವು ಜೀವನ್ ಮೇ ಕುಚ್ ಭಿ ಪಾನೆ ಕೆ ಲಿಯೆ ಹಮೇ ಪರಿಶ್ರಮ ಕರ್ನಾ ಹಿ ಪಡ್ತಾ ಹೈ. ಅಂದರೆ ನಾವು ಜೀವನದಲ್ಲಿ ವಿದ್ಯೆ ಆಗಿರ್ಬೋದು, ಉದ್ಯಮ ಅಂದರೆ ಕೆಲಸ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಮಗೆ ಫಲ ಬೇಕು ಅಂದರೆ ಪರಿಶ್ರಮ ಮಾಡಲೇಬೇಕು. ಅಂದರೆ ಹಾರ್ಡ್ ವರ್ಕ್ ಇಲ್ಲಿ ನಮಗೆ ಬೇಕೇ ಬೇಕು. ಪರಿಶ್ರಮ ನಾವು ಖಂಡಿತ ಮಾಡಿದ್ರೆ ನಮಗೆ ಫಲ ಸಿಕ್ಕೇ ಸಿಗುತ್ತೆ. ಹೇಗಂದರೆ ಮೇಹನತ್ ಕೆ ಬಿನಾ ಕೋಯಿ ವಿದ್ಯಾ ನಹಿ ಪ್ರಾಪ್ತ ಕರ್ ಸಕ್ತಾ. ಮನೇಲಿ ಕುತ್ಕೊಂಡ್ಬಿಟ್ಟು ನಾವು ಬುಕ್ಕೆಲ್ಲ ರಾಶಿ ಮುಂದಿಟ್ಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಕುತ್ಕೊಂಡ್ಬಿಟ್ರೆ ಖಂಡಿತ ನಮಗೆ ಪ್ರಗತಿ ಸಿಗೋದಿಲ್ಲ, ಸಕ್ಸಸ್ ಸಿಗೋದಿಲ್ಲ, ಯಶಸ್ಸು ಸಿಗೋದಿಲ್ಲ. ಮೆಹನತ್ ಅಂದರೆ ಹಾರ್ಡ್ ವರ್ಕ್. ಡೈಲಿ ಬೆಳಗ್ಗೆ ಸಂಜೆ ಕುತ್ಕೊಂಡು ನಾವು ಟೈಮ್ ಟೇಬಲ್ ಹಾಕ್ಕೊಂಡು ಒಂದು ಟೀಚರ್ಸ್ ಒಂದು ಗೈಡೆನ್ಸಲ್ಲಿ, ತಂದೆ ತಾಯಿಯವರ ಒಂದು ಮಾರ್ಗದರ್ಶನದಲ್ಲಿ ಕೂತ್ಕೊಂಡು ಚೆನ್ನಾಗಿ ಓದಬೇಕು. ನಾವು ಹಾರ್ಡ್ ವರ್ಕ್ ಮಾಡಬೇಕು. ಮೆಹನತ್ ಅಂದರೆ ಹಾರ್ಡ್ ವರ್ಕ್. ಯಾವಾಗ ನಾವು ಹಾರ್ಡ್ ವರ್ಕ್ ಮಾಡ್ತೀವಿ ಖಂಡಿತ ಫಲ ಸಿಗುತ್ತೆ ನಮಗೆ. ಮೆಹನತ್ಗೆ ಬಿನಾ ಕೋಯಿ ವಿದ್ಯಾ ನಹಿ ಪ್ರಾಪ್ತ ಕರ್ ಸಕ್ತಾ ಹೈ. ಹಾರ್ಡ್ ವರ್ಕ್ ಇಲ್ಲದೆ ಯಾರಿಗೂ ವಿದ್ಯೆ ಸಿಗೋದಿಲ್ಲ. ಅದೇ ಥರನೇ ಟಿಕ್ ವೈಸೆ ಹಿ ಜೈಸೆ ಪಂಕ್ ಕೆ ಹಿಲಾಯೆ ಬಿನಾ ಹವಾ ನಹಿ ಮಿಲ್ತಿ. ಪಂಕ್ ಅಂದರೆ ಫ್ಯಾನು ರೆಕ್ಕೆಗಳು ತಿರುಗಿದ್ರೆ ತಾನೇ ನಮಗೆ ಗಾಳಿ ಬೀಸೋದು. ದೊಡ್ಡ ಫ್ಯಾನ್ ತಂದು ಹಾಕ್ಬಿಟ್ಟು ಅದು ರೆಕ್ಕೆನೇ ತಿರುಗಲಿಲ್ಲ ಅಂತಂದರೆ ಗಾಳಿ ಹೇಗೆ ಬೀಸೋಕ್ಕೆ ಸಾಧ್ಯ? ರೆಕ್ಕೆ ಬೀಸುವಂಥ ಕೆಲಸ ನಡೆದ್ರೆ ನಮಗೆ ಗಾಳಿ ಸಿಗುತ್ತೆ. ಅದೇ ಥರನೇ ನಾವು ಕಷ್ಟಪಟ್ಟು ಓದಿದ್ರೆ ನಾವು ವಿದ್ಯೆ, ಉದ್ಯೋಗ ಎಲ್ಲವನ್ನು ಕೂಡ ತಮ್ಮದಾಗಿಸ್ಕೊಳ್ಬಹುದು ಅನ್ನೋ ಒಂದು ಸಂದೇಶವನ್ನು ಈ 3ನೇ ಚರಣದಲ್ಲಿ ನಮಗೆ ತಿಳಿಸಿದ್ದಾರೆ ಮಕ್ಕಳೇ. ಈಗ 4ನೇ ಚರಣ ನೋಡೋಣ. सबई सहायक सबल के कोहू ना निबल सहाय. सबई सहायक सबल के कोहू ना निबल सहाय. ಪವನ್ ಜಗಾವತ್ ಆಗೋ ದೀಪ ಹಿ ದೇತು ಬುಜಾಯ್. ನೋಡಿ ಇದು ಎಷ್ಟು ಚೆನ್ನಾಗಿ ಅರ್ಥ ಕೊಡುತ್ತೆ. ಪ್ರಪಂಚದ ಒಂದು ಸತ್ಯ, ಕಟು ಸತ್ಯವನ್ನು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಸಬೈ ಸಹಾಯಕ ಸಬಲ್ಗೆ. ಸಬಲ್ ಅಂತಂದರೆ ಸ್ಟ್ರಾಂಗ್ ಪರ್ಸನ್, ನಿಬಲ್ ಅಂತಂದರೆ ದುರ್ಬಲ, ವೀಕ್ ಪರ್ಸನ್. ಎಲ್ಲರೂ ಕೂಡ ಯಾರು ಸ್ಟ್ರಾಂಗ್ ಇರ್ತಾರಲ್ಲ ಅವ್ರಿಗೆ ಸಹಾಯ ಮಾಡೋಕ್ಕೆ ಹೋಗ್ತಾರಂತೆ. ಬಡವರು, ನೀಡಿ ಪೀಪಲ್, ಅಸಹಾಯಕರಿಗೆ ಯಾರೂ ಸಹಾಯ ಮಾಡಲ್ವಂತೆ. ಪವನ್ ಜಗಾವತ್ ಆಗೋಕ್ಕೋ. ಪವನ್ ಅಂದರೆ ಗಾಳಿ. ಇಲ್ಲಿ ಬೆಂಕಿಯನ್ನು ಉರಿಯೋದಕ್ಕೆ ಸಹಾಯ ಮಾಡುತ್ತಂತೆ. ಬೆಂಕಿಗೆ ಒಂದು ಕಡೆ ಬೆಂಕಿ ಹತ್ತಿದ್ರೆ ಗಾಳಿ ಜೋರು ಬಂದರೆ ಅದಿನ್ನೂ ಬೆಂಕಿನೂ ಜಾಸ್ತಿ ದೊಡ್ಡದಾಗಿ ಉರಿಯುತ್ತಾ ಇರುವಂಥ ಬೆಂಕಿ ಇನ್ನೂ ಜಾಸ್ತಿ ಹತ್ಕೊಂಡು ಉರಿಯುತ್ತೆ. ಅದೇ ಒಂದು ಚಿಕ್ಕ ದೀಪಕ್ಕೆ ಗಾಳಿ ಬಂದರೆ ಸಾಕು ಅದು ಆರೋಗ್ಬಿಡುತ್ತೆ. ಅದೇ ಥರನೇ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಶ್ರೀಮಂತರಿಗೆ ಅಂದರೆ ಸಬಲರಾದವ್ರಿಗೆ ಹೆಚ್ಚು ಸಹಾಯವನ್ನು ಜನ ಮಾಡ್ತಾರೆ, ನಿರ್ಬಲರಾದವರಿಗೆ ಅಲ್ಲ. ಯಾವ ರೀತಿ ಗಾಳಿ ಬೆಂಕಿಯನ್ನು ಉರಿಯಲು ಸಹಾಯ ಮಾಡುತ್ತಂತೆ, ಜೋರು ಬೆಂಕಿನ ಉರಿಯಕ್ಕೆ ಸಹಾಯ ಮಾಡುತ್ತೆ, ಅದೇ ಚಿಕ್ಕ ದೀಪವನ್ನು ಅದು ಆರಿಸ್ಬಿಡುತ್ತೆ ಅಂತ ಇಲ್ಲಿ ಪ್ರಪಂಚದ ಒಂದು ಕಟ್ಟು ಸತ್ಯವನ್ನು ನಮಗೆ ತಿಳಿಸಿದ್ದಾರೆ. ನೆಕ್ಸ್ಟ್ ನೋಡೋಣ. ಫೇರ್ನಾ ಹವೈ ಹೈ ಕಪಟ್ ಸೋ ಜೋ ಕೀಜೈ ವ್ಯೋಪಾರ್ ಜೈಸೆ ಹಾಂಡಿ ಕಾಟ್ ಹಿ ಚಡೈನ ದೂಜಿ ಬಾರ್. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಜಿಸ್ ಪ್ರಕಾರ ಲಕಡಿ ಸೆ ಬನಿ ಹುಯಿ ಹಾಂಡಿ ಕೋ ದುಬಾರಾ ಚೂಲ್ಹೆ ಪರ್ ನಹಿ ಚಢಾಯಾ ಜಾ ಸಕ್ತಾ ಹೈ. ಇಲ್ಲಿ ನೋಡಿ, ಫೇರ್ನಾ ಹವೈ ನಾ ಕಪಟ್ ಸೌಜೋ ಕೋಂಜಿ ವ್ಯಾಪಾರ ಜೈಸೆ ಹಾಂಡಿ ಕಾಟಕಿ ಚಡೈನ ದೂಜಿ ಬಾರ್. ಅಂದರೆ ಜಿಸ್ ಪ್ರಕಾರ ಯಾವ ಥರ ಕಟ್ಟಿಗೆಯಿಂದ ಮಾಡಿರುವಂತಹ ಹಾಂಡಿ ಅಂತಂದರೆ ಇದು ಪಾತ್ರೆ, ಖಾಟ್ ಅಂದರೆ ಮರದ ಕಟ್ಟಿಗೆಯಿಂದ ಮಾಡಿರುವಂಥ ಪಾತ್ರೆನ ನಾವು ಒಲೆ ಮೇಲೆ ಇಡೋದಕ್ಕೆ ಆಗೋದಿಲ್ಲ. ಚೂಲೆ ಅಂದರೆ ಒಲೆ ಮೇಲೆ ಇಡೋದಕ್ಕೆ ಆಗೋದಿಲ್ಲ, ಸುಟ್ಟೋಗುತ್ತೆ. ನಹಿ ಚಢಾಯಾ ಜಾ ಸಕ್ತಾ ಹೈ. जिस प्रकार लकड़ी से बनी हुई हांडी ಅಂದರೆ बर्तन को दोबारा चूल्हे पर नहीं चढ़ाया जा सकता है, ठीक उसी प्रकार जो मनुष्य कपटपूर्वक व्यापार करता है
ಫೈರೇನ ಹವೈ ಕಪಟಸೋ, ಕಪಟ ಅಂದರೆ ಮೋಸತನದಿಂದ ವ್ಯಾಪಾರ ಮಾಡ್ತಾನೋ, ಉಸ್ಕಾ ವ್ಯಾಪಾರ ಲಂಬೆ ಸಮಯ ತಕ್ ನಹಿ ಚಲ್ತಾ ಹೈ, ಅವನ ವ್ಯಾಪಾರ ಕೊನೆಯವರೆಗೂ ಕೂಡ ನಡೆಯೋದಿಲ್ಲ, ಒಳ್ಳೆಯ ರೀತಿಯಲ್ಲಿ ಮುಂದುವರಿಯೋದಿಲ್ಲ. ವ್ಯಾಪಾರ ಮಾಡೋದು ಲಾಭಕ್ಕೆ ನಿಜ, ಆದರೆ ಮೋಸದಿಂದ, ಅತೀ ದುರಾಸೆಯಿಂದ, ಲೋಭಂದನದಿಂದ ವ್ಯಾಪಾರ ಮಾಡ್ತಾನಲ್ಲ, ಮೋಸದಿಂದ, ಅವನ ವ್ಯಾಪಾರ ಹೆಚ್ಚು ಕಾಲ ನಡೆಯೋದಿಲ್ಲ. ಯಹಿ ಬಾತ್ ವ್ಯಕ್ತಿ ಕೆ ವ್ಯವಹಾರ ಅವ್ರ ಆಚರಣ ಪರ್ ಭಿ ಲಾಗು ಹೋತಿ ಹೈ, ಅಂದರೆ ಇದೇ ವಿಚಾರ, ಇದನ್ನು ನಾವು ನಮ್ಮ ಜೀವನದಲ್ಲಿ, ನಮ್ಮ ಆ್ಯಟಿಟ್ಯೂಡ್, ವ್ಯವಹಾರದಲ್ಲೂ ಕೂಡ ಅಳವಡಿಸ್ಕೊಳ್ಬೋದು. ಯಾರು ಕಪಟತನವನ್ನು ತಮ್ಮದಾಗಿಸ್ಕೊಳ್ತಾರೋ, ಅಸತ್ಯವನ್ನು ತಮ್ಮದಾಗಿಸ್ಕೋತಾರೋ, ಅನ್ಯಾಯವನ್ನು ತಮ್ಮದಾಗಿಸ್ಕೋತಾರೋ, ಅನೀತಿಯನ್ನು ತಮ್ಮದಾಗಿಸ್ಕೋತಾರೋ, ಅವರ ಕೆಲಸ ಅತಿ ಹೆಚ್ಚು ಕಾಲ ಮುಂದುವರಿಯೋದಿಲ್ಲ, ಯಾವಾಗಲೂ ಕೂಡ ಸತ್ಯಕ್ಕೆ ಜಯ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಲಾಸ್ಟ್ ಚರಣ ನೋಡೋಣ. ಕುಲ್ ಕಪೂತು ಜಾನ್ಯೋ ಪರತ್ ಲಖಿ ಸುಬು ಲಚ್ಚನ್ ಗಾತ್ ಹೋನ ಹರ್ ಬಿರ್ಬಾನ್ಕೆ ಹೋತು ಚೀಕ್ನಿ ಪಾತ್. ಇಲ್ಲೇನು ಹೇಳ್ತಾ ಇದ್ದಾರೆ ಮಕ್ಕಳೇ, ಯಾವ ರೀತಿ ಒಂದು ಗಿಡ ಹುಟ್ಟಬೇಕಾದ್ರೇ ನಾವು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಒಂದು ಪ್ರೋವರ್ಬ್ ಗಾದೆ ಇದೆ. ಒಂದು ಗಿಡ ಬೆಳೀತಾ ಇರ್ಬೇಕಾದ್ರೆ ನಾವು ಆಗಲೇ ಅದರ ಲಕ್ಷಣ ನೋಡ್ತೀವಿ, ಬೆಳೆದು ಚೆನ್ನಾಗಿ ದೊಡ್ಡದಾಗುತ್ತಾ, ಇದು ಡೊಂಕ ಪಂಕ ಹೋಗಿದೆಯಾ, ಬೆಂಡಾಗಿದೆಯಾ, ವೀಕ್ ಇದೆಯಾ ಅಂತ ಆಗಲೇ ಗೊತ್ತಾಗ್ಬಿಡುತ್ತೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಅದೇ ಥರನೇ ಮಕ್ಕಳು ಕೂಡ ಚಿಕ್ಕದ್ರಲ್ಲೇ ನಾವು ನೋಡ್ಬೋದಂತೆ, ಅವರು ಮುಂದೆ ಜಾಣರಾಗ್ತಾರ, ಅವರು ಮುಂದೆ ಒಳ್ಳೆಯವರಾಗ್ತಾರ, ಒಳ್ಳೆಯ ವ್ಯಕ್ತಿ ಆಗ್ತಾರ ಅಂತ. ಅದಕ್ಕೋಸ್ಕರ ನಾವು ಚಿಕ್ಕದ್ರಿಂದಲೇ ಒಳ್ಳೆಯ ಅಭ್ಯಾಸಗಳನ್ನು, ಒಳ್ಳೆಯ ಗುಣಗಳನ್ನು, ಒಳ್ಳೆಯ ನಡತೆಯನ್ನು, ಒಳ್ಳೆಯ ಅಭ್ಯಾಸಗಳನ್ನೆಲ್ಲ ನಾವು ತಮ್ಮದಾಗಿಸ್ಕೊಳ್ಬೇಕು. ಗುರು ಹಿರಿಯರ, ತಂದೆ ತಾಯಿಯವರ ಆಶೀರ್ವಾದದೊಂದಿಗೆ, ಅವರ ಮಾರ್ಗದರ್ಶನದಲ್ಲಿ, ಅವರ ಗೈಡ್ಲೈನ್ಸಲ್ಲಿ, ತಂದೆ ತಾಯಿಯವರಿಗೆ ಎಲ್ಲ ಬ್ಯಾಕ್ ಆನ್ಸರ್ ಕೊಡೋದಲ್ಲೇ, ಅವ್ರ ತಂದೆ ತಾಯಿಯವರು ಹೇಗೆ ಹೇಳ್ತಾರೋ, ಟೀಚರ್ಸ್ ಹೇಗೆ ಹೇಳ್ತಾರೋ, ಅವರು ಹಾಕಿಕೊಟ್ಟ ಮಾರ್ಗದರ್ಶನ ನಡೀತಾ ನಮ್ಮ ಜೀವನವನ್ನು ಚಿಕ್ಕಂದಿನಿಂದಲೇ ನಾವು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಏನಾಗಿ ಈಗಲಿಂದನೇ ನಮ್ಮ ಲಕ್ಷಣವನ್ನು ತೋರಿಸ್ಬೇಕು. ನಾವು ಒಳ್ಳೆ ರೀತಿಯಲ್ಲಿ ನಡೀತಾ ಇದ್ದೀವಿ ಅನ್ನೋ ಒಂದು, ನಾವು ದಾರಿಯಲ್ಲಿ ನಡೀತಿದ್ದೀವಿ ಅನ್ನೋ ಲಕ್ಷಣವನ್ನು ತೋರಿಸ್ಬೇಕು. ಅದು ಮುಂದೆ ನಮಗೆ ಒಳ್ಳೆಯದಾಗತ್ತೆ ಅನ್ನೋ ಒಂದೆಲ್ಲ ಸಂದೇಶವನ್ನು, ಪ್ರಪಂಚದ ಸತ್ಯವನ್ನು, ವಿದ್ಯೆಗಿರುವಂಥ ಒಂದು ಇಂಪಾರ್ಟೆನ್ಸ್ನ, ಮತ್ತು ಧೈರ್ಯ, ನಮ್ಮ ಜೀವನದಲ್ಲಿ ಧೈರ್ಯ ಎಷ್ಟು ಇಂಪಾರ್ಟೆಂಟು, ಕಪಟತನಕ್ಕೆ ನಾವು ಕಪಟತನಕ್ಕೆ ಮಾರು ಹೋಗಬಾರ್ದು, ಕಪಟತನವನ್ನು ಅಳವಡಿಸ್ಕೊಳ್ಬಾರ್ದು ಅಂತ ಎಲ್ಲ ರೀತಿಯಲ್ಲಿಯೂ ಕೂಡ ಪರಿಶ್ರಮ, ಹಾರ್ಡ್ ವರ್ಕ್ ಯಾವ ರೀತಿ ನಮ್ಮ ಜೀವನದಲ್ಲಿ ಸುಲಭದ ದಾರಿ ತೋರಿಸ್ಕೊಡುತ್ತೆ, ನಮಗೆಲ್ಲ ಸಂದೇಶವನ್ನು ನಮಗೆ ವೃಂದರು ನೀಡಿದ್ದಾರೆ. ಮಕ್ಕಳೇ, ಈ ಪದ್ಯವನ್ನು ಮತ್ತೊಮ್ಮೆ ಮಗದೊಮ್ಮೆ ಓದಿ, ಎಲ್ಲಿ ಯಾವ ಶಬ್ದಕ್ಕೆ ಅರ್ಥ ಆಗಿಲ್ಲ ಖಂಡಿತ ನನಗೆ ಇನ್ನೊಮ್ಮೆ ವಾಟ್ಸಪ್ ಮೂಲಕ ಕಾಲ್ ಮಾಡಿ ಕೇಳ್ಬೋದು, ಮತ್ತೊಮ್ಮೆ ನಾನು ಹೇಳ್ಕೊಡ್ತೀನಿ ಮಕ್ಕಳೇ. ಇನ್ನೊಮ್ಮೆ ಪದ್ಯವನ್ನು ಓದ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ. ಒಂದು ಸಲ ಓದ್ತೀನಿ ನೋಡಿ. करत करत अभ्यास के जड़मती होत सुजान, रसरी आवत जात ते सिल पर परत निशान, कारज धीरे होत है काहे होत अधीर, समय पाय तरुवर फलय केतक सिंचो नीर, विद्याधन उद्यम बिन कहो जो पावे कौन, बिना डुलाए ना मिले जो पंखा की घैन, सबे सहायक सबल के कोहू ना निबल सहाय, पवन जगावत आग को दीप ही देत बुझाए, फेर ना हवे हैं कपट सौ जो कीजे व्यापार, जैसे हांडी खाट ही चढ़ई ना दूजी बार, कुल कपूत जान्यो परत लखी सुब लच्चन गात, हो ना हर बिरबान की होत चीकने पात. ಮಕ್ಕಳೇ, ಈ ದೋಹೆಯನ್ನು ಮತ್ತೊಮ್ಮೆ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ಚರಣ ಅರ್ಥ ಆಗಿಲ್ಲೋ ಖಂಡಿತ ನೀವು ನನ್ನನ್ನು ಕೇಳ್ಬೋದು. ಶುಭವಾಗಲಿ.